ಒಬ್ಬ ಬರಹಗಾರನ ನುಡಿಚಿತ್ರ ಕಾವ್ಯದ ಲಹರಿಯನ್ನು ಪಡೆಯಬೇಕಾದ್ರೆ, ಕಥೆಯ ಕಲಾತ್ಮಕತೆಯನ್ನು ಪಡೆಯಬೇಕಾದ್ರೆ, ಪ್ರಬಂಧದ ಒಂದು ಬಂಧವನ್ನು ಪಡೆಯಬೇಕಾದ್ರೆ ನಿಮ್ಮ ಒಳಗಡೆ ಒಬ್ಬ ಕವಿಯೂ ಇರಬೇಕು. ಇದು ಬಹಳ ಮುಖ್ಯ. ನಿಮ್ಮ ಒಳಗಡೆ ಇಲ್ಲದಿದ್ದರೆ ನಾವು ರಿಪೋರ್ಟರ್ ಆಗ್ತೇವೆ, ನಾವು ವರದಿಗಾರರಾಗ್ತೇವೆ. ನಿಮ್ಮ ವರದಿ ಓದುಗರ ಗಮನಕ್ಕೆ ಬರ್ಬೋದು, ಆದರೆ ಓದುಗರ ಹೃದಯಕ್ಕೆ ಬರಬೇಕಾದ್ರೆ ನೆನಪಿಟ್ಕೊಳ್ಳಿ, ನೀವು ಬರೆದ ಒಂದು ನುಡಿಚಿತ್ರವನ್ನು ಮತ್ತೆ ಓದಬೇಕು ಅಂತ ಅವ ಇಟ್ಕೊಳ್ಬೇಕಾದ್ರೆ ಆ ನುಡಿಚಿತ್ರದ ಭಾಷೆ ಇದೆಯಲ್ಲ, ಅದರಲ್ಲಿ ಆ ಶಕ್ತಿ ಇರೋದು. ಇದನ್ನು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ನಾನು ಮೊನ್ನೆ ಕೂಡ ಇಲ್ಲಿಯ ವೇದಿಕೆಯಲ್ಲಿ ಹಂಚಿಕೊಂಡೆ. ನಾನು ನಿಮಗೆ KS ನರಸಿಂಹಸ್ವಾಮಿ ಗೊತ್ತಲ್ಲ, ಮೈಸೂರು ಮಲ್ಲಿಗೆಯನ್ನು ಬರೆದವರು. ಬಹುಶಃ ದೇಶದಲ್ಲಿ ಪದ್ಯಗಳನ್ನೇ ಆಧರಿಸಿ ಬಂದ ಮೊದಲನೆಯ ಚಲನಚಿತ್ರ ಮೈಸೂರು ಮಲ್ಲಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. KS ನರಸಿಂಹಸ್ವಾಮಿಯವರನ್ನು ತರಂಗಕ್ಕಾಗಿ ಸಂದರ್ಶನ ಮಾಡುವ ಮುಂಚೆ ಕಣವಿಯವರನ್ನು ಸಂದರ್ಶನ ಮಾಡಲಿಕ್ಕೆ ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡದ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಕಣ್ಣು ಕಾಣಿಸದವರೊಬ್ಬರು, ಅವರು ಬಸ್ಸಿನ ಒಳಗಡೆ ಹೋಗಿ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಅನ್ನುವ ಹಾಡನ್ನು ಹಾಡ್ತಾಯಿದ್ರು. ಒಂದೇ ಹಾಡು, ಪುಣ್ಯಾತ್ಮ ಅವರು ಹಾಡ್ತಾ ಇದ್ದದ್ದು ಒಂದೇ ಹಾಡು. ಅವರಿಗೆ 50 ಪೈಸೆ, 1 ರೂಪಾಯಿ, 5 ರೂಪಾಯಿ ಕೊಟ್ಟು ಮತ್ತೆ ಮತ್ತೆ ಆ ಹಾಡನ್ನು ಹಾಡಿಸ್ತಾಯಿದ್ರು. ಅಷ್ಟು ಚಂದ ಹಾಡುವ ಒಬ್ಬ ನಾಟಿ ಹಾಡುಗಾರ. ಸರಿ, ಅವರು ಬಸ್ಸು ಇಳಿದ ತಕ್ಷಣ ಅವರ ಕೈ ಮುಟ್ಟಿ ಅವರನ್ನು ಒಂದು ಕಡೆ ನಿಲ್ಲಿಸಿ ನಾನು ಅವರಿಗೊಂದು ಪ್ರಶ್ನೆ ಕೇಳಿದೆ, ಸ್ವಾಮಿ, ನಿಮಗೆ ಈ ಹಾಡು ಬರೆದವರು ಯಾರು ಅಂತ ಗೊತ್ತಾ ಅಂತ. ಅದಕ್ಕೆ ಆ ಪುಣ್ಯಾತ್ಮ ಹೇಳಿದರು, ಯಾರು ಗೊತ್ತಿಲ್ಲ ಸರ್, ಕಳೆದ 20 ವರ್ಷದಿಂದ ಈ ಹಾಡು ನನ್ನ ಹೊಟ್ಟೆ ತುಂಬಿಸ್ತಾ ಇದೆ. ಆ ಪುಣ್ಯಾತ್ಮನನ್ನು ಭಗವಂತ ಚೆನ್ನಾಗಿ ಇಟ್ಟಿರಲಿ ಸರ್ ಅಂತ. ನೆಕ್ಸ್ಟ್ ವೀಕ್ ನಾನು ಸಂದರ್ಶನ ಮಾಡಲಿಕ್ಕೆ ಹೋದದ್ದು ಅದೇ ಹಾಡನ್ನು ಬರೆದ KS ನರಸಿಂಹಸ್ವಾಮಿಯವರನ್ನು. ಸರಿ, ನಿಮ್ಮ ಒಂದು ಹಾಡನ್ನು ಧಾರವಾಡದ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಡ್ತಾ ಹಾಡ್ತಾ ಬದುಕ್ತಾ ಇದ್ದಾರೆ, ನಿಮಗೆ ಗೊತ್ತಾ ಅಂತ ಕೇಳಿದಾಗ KS ನನಗೆ ಹೇಳಿದ ಮಾತು, ಇದಕ್ಕಿಂತ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ನನಗೆ ಬೇಕಾ ಅಂತ. ನನ್ನ ನುಡಿಚಿತ್ರ KS ನರಸಿಂಹಸ್ವಾಮಿಯವರ ನುಡಿಚಿತ್ರ ಆರಂಭ ಆದದ್ದೇ ಈ ದೃಷ್ಟಾಂತದಿಂದ.